ರೇಣುಕಾಚಾರ್ಯ ಅವರು, ಬಿ ಸಿ ಪಾಟೀಲರು, ಹಾಲಪ್ಪನವರು, ನಾಗೇಂದ್ರ ಅವರು ನಾವೆಲ್ಲ ಕೂಡ ಪ್ರಮುಖರೆಲ್ಲ ಸೇರಿ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವ್ರನ್ನ ಭೇಟಿಯಾಗಿ ತದನಂತರ ನಮ್ಮ ಅಧ್ಯಕ್ಷರನ್ನು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ನಾವು ಎಲ್ಲ ಭಾಗದಲ್ಲಿ ಟೂರ್ ಮಾಡಬೇಕು, ಎಲ್ಲ ಕಡೆ ಹೋಗಿ ಪಕ್ಷದ ಸಂಘಟನೆ ಮಾಡಬೇಕು ಅಂತ ಕೇಳ್ಕೊಂಡ್ವಿ. ಅವ್ರು ಹೇಳಿದ್ರು ಆಯಾ ಕ್ಷೇತ್ರದಲ್ಲಿ ಯಾರ್ಯಾರಿದ್ದಾರೆ ಅವರು ಪಕ್ಷದ ಸಂಘಟನೆಯನ್ನು ಮಾಡಬೇಕು. ಇಲ್ಲಿ ತನಕ ನೀವು ಟೂರ್ ಮಾಡಿ ಬಂದಿದ್ದೀರಿ, ಆದರೆ ನೀವು ಎಲ್ಲ ಕಡೆ ಹೋಗಬೇಕು, ಪಕ್ಷದ ಸಂಘಟನೆ ಮಾಡಬೇಕು ಅಂತ ನಮಗೆ ಸಲಹೆ ಕೊಟ್ಟಿದ್ದಾರೆ. ನಾವು ಏನೇನು ವಿದ್ಯಮಾನಗಳು ನಡೆದಿದೆ, ಇಲ್ಲಿ ತನಕ ನಡೀತಾ ಇದೆ, ಮುಂದೆ ಕೂಡ ಏನು ನಡೀಬೋದು ಅನ್ನೋದ್ರ ಬಗ್ಗೆ ನಾವು ಅವ್ರ ಜೊತೆಗೆ ಚರ್ಚೆ ಮಾಡಿದ್ವಿ. ನಮ್ಮ ಅಭಿಪ್ರಾಯ ಎಲ್ಲ ಒಂದೇ, ಬರೋ ಚುನಾವಣೆ ತನಕ ನಮ್ಮ ವಿಜೇಂದ್ರ ಅವರನ್ನು ನಾವು ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸಬೇಕು. ಚುನಾವಣೆಯಲ್ಲಿ ನಾವು 130 ಸೀಟುಗಳನ್ನು ಗೆಲ್ಲಬೇಕು. ಈ ದಿಶೆಯಲ್ಲಿ ನಮಗೆಲ್ಲರೂ ಕೂಡ ಮಾರ್ಗದರ್ಶನ ಮಾಡಬೇಕು ಅಂತೇಳಿ ಸನ್ಮಾನ್ಯ ಯಡಿಯೂರಪ್ಪನವ್ರ ಹತ್ರ ಕೇಳ್ಕೊಂಡಿದ್ದೀವಿ. ಅದಕ್ಕೆ ಅವರು ನೀವೆಲ್ಲರೂ ಸಂಘಟನೆ ಮಾಡಿ, ಮೊದಲು ಸಂಘಟನೆ ಪಕ್ಷ ಏನು ಹೇಳುತ್ತೆ ಅದ್ರ ಪ್ರಕಾರ ನೀವು ಕೆಲಸವನ್ನು ಮಾಡಬೇಕು ಅನ್ನೋ ಆದೇಶವನ್ನು ನಮ್ಗೆ ಹೇಳಿದ್ದಾರೆ. ನಾವೆಲ್ಲರೂ ಕೂಡ ಅವರು ಹೇಳಿದ್ದ ಮಾತನ್ನು ಕೇಳ್ತೀವಿ, ಜನಕ್ಕೆ ತಿಳಿಸ್ಬೇಕು ಅಂತ ನಾವು ಹೋಗಿದ್ದು. ಏನಕ್ಕೆ? ಕಾರ್ಯಕರ್ತರಿಗೆ ಮತ್ತು ಆತ್ಮಸ್ಥೈರ್ಯ ತುಂಬಬೇಕು, ಜನಕ್ಕೆ ಗೊತ್ತಾಗಬೇಕು ನಾವೆಲ್ಲ ಕೂಡ ಇದ್ದೇವೆ, ಪಕ್ಷದ ಪರವಾಗಿರುವಂಥವ್ರು ನಾವೆಲ್ಲ ನಿಷ್ಠಾವಂತ ಎಲ್ಲ ಹಿಂದಿನ ಶಾಸಕರುಗಳೆಲ್ಲ ಪಕ್ಷಕ್ಕೋಸ್ಕರ ದುಡಿದಿರುವಂಥವ್ರು. ಯಾರೂ ಕೂಡ ಸುಮ್ಮನೆ ಹಂಗೆ ಬಂದು ನಾವು ಹೋಗಲಿಲ್ಲ. ಎಲ್ಲರೂ ಕೂಡ ಪಕ್ಷ ನಿಷ್ಠಾವಂತ ಕಾರ್ಯಕರ್ತರು ಮತ್ತು ನಮ್ಮ ಶಾಸಕರು ನಾವೆಲ್ಲ ಹೋಗಿದ್ವಿ. ನಾವೆಲ್ಲ ಹೋಗಿ ಯಶಸ್ವಿಯಾಗಿ ಕಾರ್ಯಕರ್ತರ ಒಂದು ಏನು ನೋವುಗಳಿದ್ದಾವೆ ಅವೆಲ್ಲ ಕೂಡ ಆಲಿಸಿದ್ವಿ. ಅದು ನಾವು ಅಧ್ಯಕ್ಷರು ಮತ್ತು ಯಡಿಯೂರಪ್ಪನವ್ರ ಗಮನಕ್ಕೆ ತಂದಿದ್ದೀವಿ. ಅದೇ ರೀತಿ ಈಗ ಅವರು ಹೈಕಮಾಂಡ್ ಜೊತೆಗೆ ನಾವು ಮಾತಾಡ್ತೀವಿ. ನೀವು ಯಾರು ಧೃತಿಗೆಡೋದು ಬೇಡ, ಪಕ್ಷದ ಸಂಘಟನೆಯನ್ನು ಮಾಡಬೇಕು, 130 ಜನಕ್ಕಿಂತ ಹೆಚ್ಚು ಜನ ಗೆಲ್ಲಿಸಬೇಕು ಅನ್ನೋ ಒಂದು ಮಾತನ್ನು ನಮಗೆ ಹೇಳಿದ್ದಾರೆ. ಅದರಂತೆ ನಾವೆಲ್ಲರೂ ಕೂಡ ಒಟ್ಟಾಗಿ ಆ ಕೆಲಸವನ್ನು ಮಾಡ್ತೀವಿ. ಖಂಡಿತವಾಗಲೂ ನಮಗೆ ವಿಶ್ವಾಸ ಇದೆ, ಬರೋ ಚುನಾವಣೆ ತನಕ ವಿಜೇಂದ್ರ ಅವರೇ ಅಧ್ಯಕ್ಷರಾಗಿ ಮುಂದುವರಿತಾರೆ. ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ರಾಜ್ಯದಲ್ಲಿರುವಂಥ ಎಲ್ಲ ಸಂಘಟನೆಯ MLAಗಳು ಸಂಘಟನೆ ಎಲ್ಲ ವಿಜೇಂದ್ರ ಪರವಾಗಿದೆ, ನಾವು ಅವ್ರನ್ನ ಮುಂದುವರಿಸಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ರೇಣುಕಾಚಾರ್ಯ ಅವರು, ಬಿ ಸಿ ಪಾಟೀಲರು, ಹಾಲಪ್ಪನವರು, ನಾಗೇಂದ್ರ ಅವರು ನಾವೆಲ್ಲ ಕೂಡ ಪ್ರಮುಖರೆಲ್ಲ ಸೇರಿ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವ್ರನ್ನ ಭೇಟಿಯಾಗಿ ತದನಂತರ ನಮ್ಮ ಅಧ್ಯಕ್ಷರನ್ನು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ನಾವು ಎಲ್ಲ ಭಾಗದಲ್ಲಿ ಟೂರ್ ಮಾಡಬೇಕು, ಎಲ್ಲ ಕಡೆ ಹೋಗಿ ಪಕ್ಷದ ಸಂಘಟನೆ ಮಾಡಬೇಕು ಅಂತ ಕೇಳ್ಕೊಂಡ್ವಿ. ಅವ್ರು ಹೇಳಿದ್ರು ಆಯಾ ಕ್ಷೇತ್ರದಲ್ಲಿ ಯಾರ್ಯಾರಿದ್ದಾರೆ ಅವರು ಪಕ್ಷದ ಸಂಘಟನೆಯನ್ನು ಮಾಡಬೇಕು. ಇಲ್ಲಿ ತನಕ ನೀವು ಟೂರ್ ಮಾಡಿ ಬಂದಿದ್ದೀರಿ, ಆದರೆ ನೀವು ಎಲ್ಲ ಕಡೆ ಹೋಗಬೇಕು, ಪಕ್ಷದ ಸಂಘಟನೆ ಮಾಡಬೇಕು ಅಂತ ನಮಗೆ ಸಲಹೆ ಕೊಟ್ಟಿದ್ದಾರೆ. ನಾವು ಏನೇನು ವಿದ್ಯಮಾನಗಳು ನಡೆದಿದೆ, ಇಲ್ಲಿ ತನಕ ನಡೀತಾ ಇದೆ, ಮುಂದೆ ಕೂಡ ಏನು ನಡೀಬೋದು ಅನ್ನೋದ್ರ ಬಗ್ಗೆ ನಾವು ಅವ್ರ ಜೊತೆಗೆ ಚರ್ಚೆ ಮಾಡಿದ್ವಿ. ನಮ್ಮ ಅಭಿಪ್ರಾಯ ಎಲ್ಲ ಒಂದೇ, ಬರೋ ಚುನಾವಣೆ ತನಕ ನಮ್ಮ ವಿಜೇಂದ್ರ ಅವರನ್ನು ನಾವು ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸಬೇಕು. ಚುನಾವಣೆಯಲ್ಲಿ ನಾವು 130 ಸೀಟುಗಳನ್ನು ಗೆಲ್ಲಬೇಕು. ಈ ದಿಶೆಯಲ್ಲಿ ನಮಗೆಲ್ಲರೂ ಕೂಡ ಮಾರ್ಗದರ್ಶನ ಮಾಡಬೇಕು ಅಂತೇಳಿ ಸನ್ಮಾನ್ಯ ಯಡಿಯೂರಪ್ಪನವ್ರ ಹತ್ರ ಕೇಳ್ಕೊಂಡಿದ್ದೀವಿ. ಅದಕ್ಕೆ ಅವರು ನೀವೆಲ್ಲರೂ ಸಂಘಟನೆ ಮಾಡಿ, ಮೊದಲು ಸಂಘಟನೆ ಪಕ್ಷ ಏನು ಹೇಳುತ್ತೆ ಅದ್ರ ಪ್ರಕಾರ ನೀವು ಕೆಲಸವನ್ನು ಮಾಡಬೇಕು ಅನ್ನೋ ಆದೇಶವನ್ನು ನಮ್ಗೆ ಹೇಳಿದ್ದಾರೆ. ನಾವೆಲ್ಲರೂ ಕೂಡ ಅವರು ಹೇಳಿದ್ದ ಮಾತನ್ನು ಕೇಳ್ತೀವಿ, ಜನಕ್ಕೆ ತಿಳಿಸ್ಬೇಕು ಅಂತ ನಾವು ಹೋಗಿದ್ದು. ಏನಕ್ಕೆ? ಕಾರ್ಯಕರ್ತರಿಗೆ ಮತ್ತು ಆತ್ಮಸ್ಥೈರ್ಯ ತುಂಬಬೇಕು, ಜನಕ್ಕೆ ಗೊತ್ತಾಗಬೇಕು ನಾವೆಲ್ಲ ಕೂಡ ಇದ್ದೇವೆ, ಪಕ್ಷದ ಪರವಾಗಿರುವಂಥವ್ರು ನಾವೆಲ್ಲ ನಿಷ್ಠಾವಂತ ಎಲ್ಲ ಹಿಂದಿನ ಶಾಸಕರುಗಳೆಲ್ಲ ಪಕ್ಷಕ್ಕೋಸ್ಕರ ದುಡಿದಿರುವಂಥವ್ರು. ಯಾರೂ ಕೂಡ ಸುಮ್ಮನೆ ಹಂಗೆ ಬಂದು ನಾವು ಹೋಗಲಿಲ್ಲ. ಎಲ್ಲರೂ ಕೂಡ ಪಕ್ಷ ನಿಷ್ಠಾವಂತ ಕಾರ್ಯಕರ್ತರು ಮತ್ತು ನಮ್ಮ ಶಾಸಕರು ನಾವೆಲ್ಲ ಹೋಗಿದ್ವಿ. ನಾವೆಲ್ಲ ಹೋಗಿ ಯಶಸ್ವಿಯಾಗಿ ಕಾರ್ಯಕರ್ತರ ಒಂದು ಏನು ನೋವುಗಳಿದ್ದಾವೆ ಅವೆಲ್ಲ ಕೂಡ ಆಲಿಸಿದ್ವಿ. ಅದು ನಾವು ಅಧ್ಯಕ್ಷರು ಮತ್ತು ಯಡಿಯೂರಪ್ಪನವ್ರ ಗಮನಕ್ಕೆ ತಂದಿದ್ದೀವಿ. ಅದೇ ರೀತಿ ಈಗ ಅವರು ಹೈಕಮಾಂಡ್ ಜೊತೆಗೆ ನಾವು ಮಾತಾಡ್ತೀವಿ. ನೀವು ಯಾರು ಧೃತಿಗೆಡೋದು ಬೇಡ, ಪಕ್ಷದ ಸಂಘಟನೆಯನ್ನು ಮಾಡಬೇಕು, 130 ಜನಕ್ಕಿಂತ ಹೆಚ್ಚು ಜನ ಗೆಲ್ಲಿಸಬೇಕು ಅನ್ನೋ ಒಂದು ಮಾತನ್ನು ನಮಗೆ ಹೇಳಿದ್ದಾರೆ. ಅದರಂತೆ ನಾವೆಲ್ಲರೂ ಕೂಡ ಒಟ್ಟಾಗಿ ಆ ಕೆಲಸವನ್ನು ಮಾಡ್ತೀವಿ. ಖಂಡಿತವಾಗಲೂ ನಮಗೆ ವಿಶ್ವಾಸ ಇದೆ, ಬರೋ ಚುನಾವಣೆ ತನಕ ವಿಜೇಂದ್ರ ಅವರೇ ಅಧ್ಯಕ್ಷರಾಗಿ ಮುಂದುವರಿತಾರೆ. ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ರಾಜ್ಯದಲ್ಲಿರುವಂಥ ಎಲ್ಲ ಸಂಘಟನೆಯ MLAಗಳು ಸಂಘಟನೆ ಎಲ್ಲ ವಿಜೇಂದ್ರ ಪರವಾಗಿದೆ,
ನಾವು ಅವ್ರನ್ನ ಮುಂದುವರಿಸಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ರೇಣುಕಾಚಾರ್ಯ ಅವರು, ಬಿ ಸಿ ಪಾಟೀಲರು, ಹಾಲಪ್ಪನವರು, ನಾಗೇಂದ್ರ ಅವರು ನಾವೆಲ್ಲ ಕೂಡ ಪ್ರಮುಖರೆಲ್ಲ ಸೇರಿ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವ್ರನ್ನ ಭೇಟಿಯಾಗಿ ತದನಂತರ ನಮ್ಮ ಅಧ್ಯಕ್ಷರನ್ನು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ನಾವು ಎಲ್ಲ ಭಾಗದಲ್ಲಿ ಟೂರ್ ಮಾಡಬೇಕು, ಎಲ್ಲ ಕಡೆ ಹೋಗಿ ಪಕ್ಷದ ಸಂಘಟನೆ ಮಾಡಬೇಕು ಅಂತ ಕೇಳ್ಕೊಂಡ್ವಿ. ಅವ್ರು ಹೇಳಿದ್ರು ಆಯಾ ಕ್ಷೇತ್ರದಲ್ಲಿ ಯಾರ್ಯಾರಿದ್ದಾರೆ ಅವರು ಪಕ್ಷದ ಸಂಘಟನೆಯನ್ನು ಮಾಡಬೇಕು. ಇಲ್ಲಿ ತನಕ ನೀವು ಟೂರ್ ಮಾಡಿ ಬಂದಿದ್ದೀರಿ, ಆದರೆ ನೀವು ಎಲ್ಲ ಕಡೆ ಹೋಗಬೇಕು, ಪಕ್ಷದ ಸಂಘಟನೆ ಮಾಡಬೇಕು ಅಂತ ನಮಗೆ ಸಲಹೆ ಕೊಟ್ಟಿದ್ದಾರೆ. ನಾವು ಏನೇನು ವಿದ್ಯಮಾನಗಳು ನಡೆದಿದೆ, ಇಲ್ಲಿ ತನಕ ನಡೀತಾ ಇದೆ, ಮುಂದೆ ಕೂಡ ಏನು ನಡೀಬೋದು ಅನ್ನೋದ್ರ ಬಗ್ಗೆ ನಾವು ಅವ್ರ ಜೊತೆಗೆ ಚರ್ಚೆ ಮಾಡಿದ್ವಿ. ನಮ್ಮ ಅಭಿಪ್ರಾಯ ಎಲ್ಲ ಒಂದೇ, ಬರೋ ಚುನಾವಣೆ ತನಕ ನಮ್ಮ ವಿಜೇಂದ್ರ ಅವರನ್ನು ನಾವು ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸಬೇಕು. ಚುನಾವಣೆಯಲ್ಲಿ ನಾವು 130 ಸೀಟುಗಳನ್ನು ಗೆಲ್ಲಬೇಕು. ಈ ದಿಶೆಯಲ್ಲಿ ನಮಗೆಲ್ಲರೂ ಕೂಡ ಮಾರ್ಗದರ್ಶನ ಮಾಡಬೇಕು ಅಂತೇಳಿ ಸನ್ಮಾನ್ಯ ಯಡಿಯೂರಪ್ಪನವ್ರ ಹತ್ರ ಕೇಳ್ಕೊಂಡಿದ್ದೀವಿ. ಅದಕ್ಕೆ ಅವರು ನೀವೆಲ್ಲರೂ ಸಂಘಟನೆ ಮಾಡಿ, ಮೊದಲು ಸಂಘಟನೆ ಪಕ್ಷ ಏನು ಹೇಳುತ್ತೆ ಅದ್ರ ಪ್ರಕಾರ ನೀವು ಕೆಲಸವನ್ನು ಮಾಡಬೇಕು ಅನ್ನೋ ಆದೇಶವನ್ನು ನಮ್ಗೆ ಹೇಳಿದ್ದಾರೆ. ನಾವೆಲ್ಲರೂ ಕೂಡ ಅವರು ಹೇಳಿದ್ದ ಮಾತನ್ನು ಕೇಳ್ತೀವಿ, ಜನಕ್ಕೆ ತಿಳಿಸ್ಬೇಕು ಅಂತ ನಾವು ಹೋಗಿದ್ದು. ಏನಕ್ಕೆ? ಕಾರ್ಯಕರ್ತರಿಗೆ ಮತ್ತು ಆತ್ಮಸ್ಥೈರ್ಯ ತುಂಬಬೇಕು, ಜನಕ್ಕೆ ಗೊತ್ತಾಗಬೇಕು ನಾವೆಲ್ಲ ಕೂಡ ಇದ್ದೇವೆ, ಪಕ್ಷದ ಪರವಾಗಿರುವಂಥವ್ರು ನಾವೆಲ್ಲ ನಿಷ್ಠಾವಂತ ಎಲ್ಲ ಹಿಂದಿನ ಶಾಸಕರುಗಳೆಲ್ಲ ಪಕ್ಷಕ್ಕೋಸ್ಕರ ದುಡಿದಿರುವಂಥವ್ರು. ಯಾರೂ ಕೂಡ ಸುಮ್ಮನೆ ಹಂಗೆ ಬಂದು ನಾವು ಹೋಗಲಿಲ್ಲ. ಎಲ್ಲರೂ ಕೂಡ ಪಕ್ಷ ನಿಷ್ಠಾವಂತ ಕಾರ್ಯಕರ್ತರು ಮತ್ತು ನಮ್ಮ ಶಾಸಕರು ನಾವೆಲ್ಲ ಹೋಗಿದ್ವಿ. ನಾವೆಲ್ಲ ಹೋಗಿ ಯಶಸ್ವಿಯಾಗಿ ಕಾರ್ಯಕರ್ತರ ಒಂದು ಏನು ನೋವುಗಳಿದ್ದಾವೆ ಅವೆಲ್ಲ ಕೂಡ ಆಲಿಸಿದ್ವಿ. ಅದು ನಾವು ಅಧ್ಯಕ್ಷರು ಮತ್ತು ಯಡಿಯೂರಪ್ಪನವ್ರ ಗಮನಕ್ಕೆ ತಂದಿದ್ದೀವಿ. ಅದೇ ರೀತಿ ಈಗ ಅವರು ಹೈಕಮಾಂಡ್ ಜೊತೆಗೆ ನಾವು ಮಾತಾಡ್ತೀವಿ. ನೀವು ಯಾರು ಧೃತಿಗೆಡೋದು ಬೇಡ, ಪಕ್ಷದ ಸಂಘಟನೆಯನ್ನು ಮಾಡಬೇಕು, 130 ಜನಕ್ಕಿಂತ ಹೆಚ್ಚು ಜನ ಗೆಲ್ಲಿಸಬೇಕು ಅನ್ನೋ ಒಂದು ಮಾತನ್ನು ನಮಗೆ ಹೇಳಿದ್ದಾರೆ. ಅದರಂತೆ ನಾವೆಲ್ಲರೂ ಕೂಡ ಒಟ್ಟಾಗಿ ಆ ಕೆಲಸವನ್ನು ಮಾಡ್ತೀವಿ. ಖಂಡಿತವಾಗಲೂ ನಮಗೆ ವಿಶ್ವಾಸ ಇದೆ, ಬರೋ ಚುನಾವಣೆ ತನಕ ವಿಜೇಂದ್ರ ಅವರೇ ಅಧ್ಯಕ್ಷರಾಗಿ ಮುಂದುವರಿತಾರೆ. ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ರಾಜ್ಯದಲ್ಲಿರುವಂಥ ಎಲ್ಲ ಸಂಘಟನೆಯ MLAಗಳು ಸಂಘಟನೆ ಎಲ್ಲ ವಿಜೇಂದ್ರ ಪರವಾಗಿದೆ, ನಾವು ಅವ್ರನ್ನ ಮುಂದುವರಿಸಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ರೇಣುಕಾಚಾರ್ಯ ಅವರು, ಬಿ ಸಿ ಪಾಟೀಲರು, ಹಾಲಪ್ಪನವರು, ನಾಗೇಂದ್ರ ಅವರು ನಾವೆಲ್ಲ ಕೂಡ ಪ್ರಮುಖರೆಲ್ಲ ಸೇರಿ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವ್ರನ್ನ ಭೇಟಿಯಾಗಿ ತದನಂತರ ನಮ್ಮ ಅಧ್ಯಕ್ಷರನ್ನು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ನಾವು ಎಲ್ಲ ಭಾಗದಲ್ಲಿ ಟೂರ್ ಮಾಡಬೇಕು, ಎಲ್ಲ ಕಡೆ ಹೋಗಿ ಪಕ್ಷದ ಸಂಘಟನೆ ಮಾಡಬೇಕು ಅಂತ ಕೇಳ್ಕೊಂಡ್ವಿ. ಅವ್ರು ಹೇಳಿದ್ರು ಆಯಾ ಕ್ಷೇತ್ರದಲ್ಲಿ ಯಾರ್ಯಾರಿದ್ದಾರೆ ಅವರು ಪಕ್ಷದ ಸಂಘಟನೆಯನ್ನು ಮಾಡಬೇಕು. ಇಲ್ಲಿ ತನಕ ನೀವು ಟೂರ್ ಮಾಡಿ ಬಂದಿದ್ದೀರಿ, ಆದರೆ ನೀವು ಎಲ್ಲ ಕಡೆ ಹೋಗಬೇಕು, ಪಕ್ಷದ ಸಂಘಟನೆ ಮಾಡಬೇಕು ಅಂತ ನಮಗೆ ಸಲಹೆ ಕೊಟ್ಟಿದ್ದಾರೆ. ನಾವು ಏನೇನು ವಿದ್ಯಮಾನಗಳು ನಡೆದಿದೆ, ಇಲ್ಲಿ ತನಕ ನಡೀತಾ ಇದೆ, ಮುಂದೆ ಕೂಡ ಏನು ನಡೀಬೋದು ಅನ್ನೋದ್ರ ಬಗ್ಗೆ ನಾವು ಅವ್ರ ಜೊತೆಗೆ ಚರ್ಚೆ ಮಾಡಿದ್ವಿ. ನಮ್ಮ ಅಭಿಪ್ರಾಯ ಎಲ್ಲ ಒಂದೇ, ಬರೋ ಚುನಾವಣೆ ತನಕ ನಮ್ಮ ವಿಜೇಂದ್ರ ಅವರನ್ನು ನಾವು ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸಬೇಕು. ಚುನಾವಣೆಯಲ್ಲಿ ನಾವು 130 ಸೀಟುಗಳನ್ನು ಗೆಲ್ಲಬೇಕು. ಈ ದಿಶೆಯಲ್ಲಿ ನಮಗೆಲ್ಲರೂ ಕೂಡ ಮಾರ್ಗದರ್ಶನ ಮಾಡಬೇಕು ಅಂತೇಳಿ ಸನ್ಮಾನ್ಯ ಯಡಿಯೂರಪ್ಪನವ್ರ ಹತ್ರ ಕೇಳ್ಕೊಂಡಿದ್ದೀವಿ. ಅದಕ್ಕೆ ಅವರು ನೀವೆಲ್ಲರೂ ಸಂಘಟನೆ ಮಾಡಿ, ಮೊದಲು ಸಂಘಟನೆ ಪಕ್ಷ ಏನು ಹೇಳುತ್ತೆ ಅದ್ರ ಪ್ರಕಾರ ನೀವು ಕೆಲಸವನ್ನು ಮಾಡಬೇಕು ಅನ್ನೋ ಆದೇಶವನ್ನು ನಮ್ಗೆ ಹೇಳಿದ್ದಾರೆ. ನಾವೆಲ್ಲರೂ ಕೂಡ ಅವರು ಹೇಳಿದ್ದ ಮಾತನ್ನು ಕೇಳ್ತೀವಿ, ಜನಕ್ಕೆ ತಿಳಿಸ್ಬೇಕು ಅಂತ ನಾವು ಹೋಗಿದ್ದು. ಏನಕ್ಕೆ? ಕಾರ್ಯಕರ್ತರಿಗೆ ಮತ್ತು ಆತ್ಮಸ್ಥೈರ್ಯ ತುಂಬಬೇಕು, ಜನಕ್ಕೆ ಗೊತ್ತಾಗಬೇಕು ನಾವೆಲ್ಲ ಕೂಡ ಇದ್ದೇವೆ, ಪಕ್ಷದ ಪರವಾಗಿರುವಂಥವ್ರು ನಾವೆಲ್ಲ ನಿಷ್ಠಾವಂತ ಎಲ್ಲ ಹಿಂದಿನ ಶಾಸಕರುಗಳೆಲ್ಲ ಪಕ್ಷಕ್ಕೋಸ್ಕರ ದುಡಿದಿರುವಂಥವ್ರು. ಯಾರೂ ಕೂಡ ಸುಮ್ಮನೆ ಹಂಗೆ ಬಂದು ನಾವು ಹೋಗಲಿಲ್ಲ. ಎಲ್ಲರೂ ಕೂಡ ಪಕ್ಷ ನಿಷ್ಠಾವಂತ ಕಾರ್ಯಕರ್ತರು ಮತ್ತು ನಮ್ಮ ಶಾಸಕರು ನಾವೆಲ್ಲ ಹೋಗಿದ್ವಿ. ನಾವೆಲ್ಲ ಹೋಗಿ ಯಶಸ್ವಿಯಾಗಿ ಕಾರ್ಯಕರ್ತರ ಒಂದು ಏನು ನೋವುಗಳಿದ್ದಾವೆ ಅವೆಲ್ಲ ಕೂಡ ಆಲಿಸಿದ್ವಿ. ಅದು ನಾವು ಅಧ್ಯಕ್ಷರು ಮತ್ತು ಯಡಿಯೂರಪ್ಪನವ್ರ ಗಮನಕ್ಕೆ ತಂದಿದ್ದೀವಿ. ಅದೇ ರೀತಿ ಈಗ ಅವರು ಹೈಕಮಾಂಡ್ ಜೊತೆಗೆ ನಾವು ಮಾತಾಡ್ತೀವಿ. ನೀವು ಯಾರು ಧೃತಿಗೆಡೋದು ಬೇಡ, ಪಕ್ಷದ ಸಂಘಟನೆಯನ್ನು ಮಾಡಬೇಕು, 130 ಜನಕ್ಕಿಂತ ಹೆಚ್ಚು ಜನ ಗೆಲ್ಲಿಸಬೇಕು ಅನ್ನೋ ಒಂದು ಮಾತನ್ನು ನಮಗೆ ಹೇಳಿದ್ದಾರೆ. ಅದರಂತೆ ನಾವೆಲ್ಲರೂ ಕೂಡ ಒಟ್ಟಾಗಿ ಆ ಕೆಲಸವನ್ನು ಮಾಡ್ತೀವಿ. ಖಂಡಿತವಾಗಲೂ ನಮಗೆ ವಿಶ್ವಾಸ ಇದೆ, ಬರೋ ಚುನಾವಣೆ ತನಕ ವಿಜೇಂದ್ರ ಅವರೇ ಅಧ್ಯಕ್ಷರಾಗಿ ಮುಂದುವರಿತಾರೆ. ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ರಾಜ್ಯದಲ್ಲಿರುವಂಥ ಎಲ್ಲ ಸಂಘಟನೆಯ MLAಗಳು ಸಂಘಟನೆ ಎಲ್ಲ
ವಿಜೇಂದ್ರ ಪರವಾಗಿದೆ. ನಾವು ಅವ್ರನ್ನ ಮುಂದೆ ವರಿಸಬೇಕು ಅನ್ನೋದು ನಮ್ಮ ಅಭಿಪ್ರಾಯ.